Hi students, welcome back to For Students Kannada. ಇವತ್ತಿನ ವಿಡಿಯೋದಲ್ಲಿ ನಾವು ನೆಸ್ಟ್ ಈಕ್ವೇಷನ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತೇನು ಡಿಸ್ಕಸ್ ಮಾಡ್ತಾ ಇದೀವಿ ಟಾಪಿಕ್, ಅದನ್ನ ನೆಸ್ಟ್ ಅನ್ನೋ ಸೈಂಟಿಸ್ಟ್ ನಮಗೆ ಕೊಟ್ಟಿರೋದ್ರಿಂದ ಅದರ ಹೆಸರನ್ನ ನಾವು ನೆಸ್ಟ್ ಈಕ್ವೇಷನ್ ಅಂತ ಕರಿತೀವಿ. ಹಾಗಾದ್ರೆ ಇವ್ರು ಏನ್ ಹೇಳ್ತಾರೆ, ಇದುವರೆಗೂ ನಮ್ಗೆ ಒಂದು ಅಸಂಪ್ಷನ್ ಇರುತ್ತೆ. ಅಸಂಪ್ಷನ್ ಏನಂದ್ರೆ, ಒಂದು ಸೆಲ್ ನ ಕನ್ಸಿಡರ್ ಮಾಡಿದಾಗ ಅಲ್ಲಿ ಏನ್ ಸ್ಪೀಸೀಸ್ ಇರುತ್ತೆ, ಓಕೆ, ಅಂದ್ರೆ ನಮ್ಗೆ ಏನು ಲಿಕ್ವಿಡ್ಸ್ ಇರುತ್ತೆ ಅದರದ್ದು ಎಲ್ಲಾ ಕಾನ್ಸಂಟ್ರೇಷನ್ ನಾವು 1 ಮೋಲಾರ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಬಟ್ ಇನ್ ರಿಯಾಲಿಟಿ ಇದು ನಮಗೆ ನಿಜ ಆಗಿರಲ್ಲ. ನಾವು ಯಾವುದಾದರ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ, ಓಕೆ, ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಯಾವುದೇ ಕಾನ್ಸಂಟ್ರೇಷನ್ ನಲ್ಲೂ ನಾವು ಇದನ್ನ ಫೈಂಡ್ ಔಟ್ ಮಾಡಬಹುದು. ನಾಟ್ ಓನ್ಲಿ ಅಟ್ ದಿಸ್ ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್, ಯಾವುದೇ ಕಾನ್ಸಂಟ್ರೇಷನ್ ಇರ್ಬೋದು ಆ ಸ್ಪೀಸೀಸ್ ಅಲ್ಲಿ ನಾವು ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಾವು ಕಂಡುಹಿಡಿಯಬಹುದು ವಿತ್ ರೆಸ್ಪೆಕ್ಟ್ ಟು ಶಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಜೊತೆ ನಾವು ಕಂಪೇರ್ ಮಾಡಿಬಿಟ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಕಂಡುಹಿಡಿತೀವಿ. ಯಾವ ಕಾನ್ಸಂಟ್ರೇಷನ್ ಅಲ್ಲಾದ್ರೂ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನ ಕಂಡುಹಿಡಿಬಹುದು. ಓಕೆ, ದಟ್ ಈಸ್ ವಿ ಕ್ಯಾನ್ ಡಿಟರ್ಮೈನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಟ್ ಎನಿ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಓಕೆ, ನೆಕ್ಸ್ಟ್ ಇಕ್ವೇಶನ್ ನಮಗೆ ಏನ್ ಹೇಳುತ್ತೆ, ಇದು ಬಂದ್ಬಿಟ್ಟು EMF ಹಾಗೆ ಸ್ಟ್ಯಾಂಡರ್ಡ್ EMF ನಡುವೆ ಏನು ಒಂದು ರಿಲೇಷನ್ ಇದೆ ಅಂತ ನಮ್ಗೆ ಇದು ಹೇಳುತ್ತೆ. ಹಾಗಾದ್ರೆ ನೆಸ್ಟ್ ಅವರು ನಮಗೆ ಹೇಗೆ EMF ಹಾಗೆ ಸ್ಟ್ಯಾಂಡರ್ಡ್ EMF ಗೆ ರಿಲೇಷನ್ ಹೇಳ್ತಾರೆ ಅಂದ್ರೆ, ಹೇಗೆ ನಾವು ಒಂದು ಈ ನೆಸ್ಟ್ ಈಕ್ವೇಶನ್ ನ ಫೈಂಡ್ ಔಟ್ ಮಾಡಬಹುದು ಅಂದ್ರೆ, ನೆಸ್ಟ್ ಅವರು ನಮಗೆ ಫಸ್ಟ್ ಒಂದು ಈಕ್ವೇಶನ್ ಕೊಡ್ತಾರೆ. ಅದು ಏನಂದ್ರೆ, ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕೊಡ್ತಾರೆ. ಓಕೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವುದು, ಒಂದು ಯಾವ್ದಾದ್ರು ಒಂದು ರಿಯಾಕ್ಷನ್ ಆಗಿರುತ್ತೆ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ M ಬಂದ್ಬಿಟ್ಟು Mn+ N ಎಲೆಕ್ಟ್ರಾನ್ ರಿಲೀಸ್ ಮಾಡಿರುತ್ತೆ. ಓಕೆ, ಒಂದು ಯಾವುದೋ ರಿಯಾಕ್ಷನ್ ಇರುತ್ತೆ. ಇಲ್ಲಿ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದ್ರೆ ಯಾವ್ದು ಕನ್ಸಿಡರ್ ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ರಿಡಕ್ಷನ್ ಪೊಟೆನ್ಷಿಯಲ್ ಅಲ್ವಾ. ರಿಡಕ್ಷನ್ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ನಮಗೆ Mn+M ಆಗಿರುತ್ತೆ ಅಲ್ವಾ. ಸೊ ಇದು ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಆಗಿರುತ್ತೆ. ಸೊ ಆ ರಿಡಕ್ಷನ್ ಪೊಟೆನ್ಷಿಯಲ್ ನ ಅವರು ಒಂದು ಈಕ್ವೇಶನ್ ರೂಪದಲ್ಲಿ ಕೊಡ್ತಾರೆ. ಹೇಗೆ ಅಂದ್ರೆ, ಈ Mn+M ಈಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಇಲ್ಲಿ ಏನಾಗುತ್ತೆ, ಅದರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗೆ ಈಕ್ವಲ್ ಆಗಿರುತ್ತೆ -RT ಡಿವೈಡೆಡ್ ಬೈ NF ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ M ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Mn+. ಎಲ್ಲ ಏನ್ ಹೇಳ್ಬೋದು, ಇಲ್ಲಿ ಬಂದ್ಬಿಟ್ಟು R ಅನ್ನೋದೇನಾಗಿರುತ್ತೆ, R ಬಂದ್ಬಿಟ್ಟು ಗ್ಯಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಯಾವಾಗ್ಲೂ 8.314 ಜೌಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಆಗಿರುತ್ತೆ. ಓಕೆ, ಹಾಗೆ T ಏನಾಗಿರುತ್ತೆ, T ಬಂದ್ಬಿಟ್ಟು ಟೆಂಪರೇಚರ್ ಆಗಿರುತ್ತೆ. ಇದು ಯಾವಾಗ್ಲೂ ಕೆಲ್ವಿನ್ ನಲ್ಲೇ ಇರಬೇಕು, ನೆನಪಿರ್ಲಿ. ಹಾಗೆ N ಬಂದ್ಬಿಟ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ. ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದು ಆಡ್ ಆಗಿರ್ಬೋದು ಅಥವಾ ನಮಗೆ ಲಾಸ್ಟ್ ಆಗಿರ್ಬೋದು. ಓಕೆ, ಒಂದು ರಿಯಾಕ್ಷನ್ ಅಲ್ಲಿ ಇಲ್ಲಿ ನಮ್ಗೆ ಇದು ಲಾಸ್ಟ್ ಆಗಿದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಹಾಗೆ ಒಂದ್ ವೇಳೆ ಇದೇನಾದ್ರೂ ನಮಗೆ ಇಲ್ಲಿದು ಆಕ್ಸಿಡೇಷನ್ ರಿಯಾಕ್ಷನ್ ಆಗಿದೆ, ಒಂದ್ ವೇಳೆ ಇದು ನಮಗೆ ರಿಡಕ್ಷನ್ ರಿಯಾಕ್ಷನ್ ಆದ್ರೆ ಏನಾಗಿರುತ್ತೆ, ರಿಡಕ್ಷನ್ ರಿಯಾಕ್ಷನ್ ಆದ್ರೆ ಈ ರೀತಿ ಇರುತ್ತೆ ಅಲ್ವಾ, ಈ ರೀತಿ ಇರುತ್ತೆ. ಸೊ ಈ ರಿಡಕ್ಷನ್ ರಿಯಾಕ್ಷನ್ ಅಲ್ಲಿ ಏನಾಗಿರುತ್ತೆ, ಇಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ಆಡ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಒಂದು ನಮಗೆ ಸೆಲ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅಂದ್ರೆ ಇದು ನಮಗೆ ಎಷ್ಟು ಎಲೆಕ್ಟ್ರಾನ್ ರಿಲೀಸ್ ಮಾಡಿರುತ್ತೋ ಅದೇ ನಮಗೆ ಅಷ್ಟು ಎಲೆಕ್ಟ್ರಾನ್ ನಮಗೆ ಅಲ್ಲಿ ಅಕ್ಸೆಪ್ಟ್ ಆಗಿರುತ್ತೆ. ಆದ್ರಿಂದ N ಯಾವಾಗ್ಲೂ ನಮಗೆ ಸೇಮ್ ಇರುತ್ತೆ. ಓಕೆ, ಸೊ ಅದು ಸೇಮ್ ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಈಕ್ವೇಶನ್ ಅಂಡ್ ವಿ ಹ್ಯಾವ್ ಟು ಕನ್ಸಿಡರ್ N ಅಲ್ಲಿ. ಓಕೆ, ಅದನ್ನ ಕ್ಯಾಲ್ಕುಲೇಷನ್ ಅಲ್ಲಿ ನೋಡೋಣ, ಕನ್ಸಿಡರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ರಿಮೆಂಬರ್, N ಅನ್ನೋದು ನಂಬರ್ ಆಫ್ ಎಲೆಕ್ಟ್ರಾನ್ ಆಡ್ ಆಗಿರೋದು ಅಥವಾ ರಿಲೀಸ್ ಆಗಿರೋದು. ಓಕೆ, ಹಾಗೆ F ಅನ್ನೋದೇನು ಫ್ಯಾರಡೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 96,487 ಕೂಲಂ ಪರ್ ಮೋಲ್ ಆಗಿರುತ್ತೆ. ಹಾಗೆ ಇಲ್ಲಿ M ಅಂತ ಏನ್ ಹೇಳ್ತೀವಿ, M ಬಂದ್ಬಿಟ್ಟು ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಆಗಿರುತ್ತೆ. ಓಕೆ, ಸಿ ಇಲ್ಲಿ ಇದು ಸಾಲಿಡ್ ಇಂದ ಓಕೆ ಇಲ್ಲಿ ಲಿಕ್ವಿಡ್ ಆಗ್ತಾ ಇದೆ ಅಲ್ವಾ, ಅಂದ್ರೆ M ಇರೋದು Mn+ ಆಗ್ತಾ ಇರೋದು ಅಂದ್ರೇನು, ಇಲ್ಲ ಇಟ್ಟು ಜಿಂಕ್ ಇಂದ Zn++ ಎಲೆಕ್ಟ್ರಾನ್ ಈ ತರ ರಿಲೀಸ್ ಆಗ್ತಾ ಇರೋ ಹಂಗೆ. ಓಕೆ, ಸೊ ಇಲ್ಲಿ ಇದು ಸಾಲಿಡ್, ಇದು ಬಂದ್ಬಿಟ್ಟು ಲಿಕ್ವಿಡ್. ಸೊ ಇಲ್ಲಿ ಮೇಲಿರೋದೇನು ಅಂದ್ರೆ ಇದು ಕಾನ್ಸಂಟ್ರೇಷನ್ ಆಫ್ ಸಾಲಿಡ್, ಈ ಕಾನ್ಸಂಟ್ರೇಷನ್ ಏನಿದೆ ಸಾಲಿಡ್ ಅದು ಅಂತ ಅರ್ಥ. ಓಕೆ, ಹಾಗೆ ಈ ರಿಯಾಕ್ಷನ್ ಏನಿದೆ, ಇಲ್ಲಿ Mn++ 2 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಬಿಟ್ಟು M ಆಗ್ತಿದೆ ಅಂದ್ರೆ ಇಲ್ಲಿ ಇದು ಲಿಕ್ವಿಡ್, ಇದು ಸಾಲಿಡ್. ಸೊ ಕಾನ್ಸಂಟ್ರೇಷನ್ ಆಫ್ ದಿಸ್ ಒನ್, ಓಕೆ, ಕಾನ್ಸಂಟ್ರೇಷನ್ ಆಫ್ ದಿಸ್ ಒನ್ ಹಾಗೆ ಕಾನ್ಸಂಟ್ರೇಷನ್ ಆಫ್ ದಿಸ್ ಒನ್, ಅಂದ್ರೆ ಸಾಲಿಡ್ ಕಾನ್ಸಂಟ್ರೇಷನ್ ಯಾವಾಗ್ಲೂ ಯೂನಿಟಿ ಆಗಿರುತ್ತೆ. ರಿಮೆಂಬರ್, ಅಂದ್ರೆ ಇದು ಯಾವಾಗ್ಲೂ 1 ಮೋಲಾರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಇಲ್ಲಿ ಅಕ್ವೇಸ್ ಏನಿರುತ್ತೆ ಅದ್ರದ್ದು ಅಯಾನ್ಸ್, ಅಂದ್ರೆ Mn+ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಅಯಾನ್ ಆರ್ ಸ್ಪೀಸೀಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು.
ಇದು ಯಾವಾಗ್ಲೂ ನಮಗೆ 1 ಮೋಲಾರ್ ಆಗಿರಲ್ಲ. ಓಕೆ, ಅದನ್ನೇ ನಮಗೆ ನೆಕ್ಸ್ಟ್ ಇಕ್ವೇಶನ್ ಅಲ್ಲಿ ಹೇಳ್ತಾ ಇರೋದು. ಅಂದ್ರೆ we can determine electrode potential. See, ಇಲ್ಲಿ electrode potential, we can determine electrode potential at any concentration with respect to standard hydrogen electrode. ಅಂದ್ರೆ ಈ ಏನಿರುತ್ತೆ ನಮಗೆ ಈ ಸ್ಪೀಸೀಸ್ದು ಕಾನ್ಸಂಟ್ರೇಷನ್, ಅದು ನಮಗೆ ಯಾವುದೇ ಒಂದು ಕಾನ್ಸಂಟ್ರೇಷನ್ ಇದ್ರೂ ಅವಾಗ ನಾವು ಅದರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನಾವು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳ್ತಾರೆ ನೆಕ್ಸ್ಟ್ ಅವರು. ಓಕೆ, ಫರ್ದರ್ ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಈ ಈಕ್ವೇಶನ್ ಬಂದ್ಬಿಟ್ಟು ಇದು ನಮಗೆ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ ಈ ಕಾನ್ಸಂಟ್ರೇಷನ್ ಇದು ಬಂದ್ಬಿಟ್ಟು 1 ಆಗುತ್ತೆ. ಏನಕ್ಕಂದ್ರೆ ಈಗಾಗಲೇ ನಾನು ಹೇಳಿದೀನಿ, ನಮಗೆ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಬಂದ್ಬಿಟ್ಟು ಯಾವಾಗ್ಲೂ 1 ಮೋಲಾರ್ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಇದನ್ನ ನಾವು 1 ಮೋಲಾರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಈಕ್ವೇಶನ್ ನಾವು ಏನಂತ ಬರೀಬಹುದು ಫರ್ದರ್ ಅಂದ್ರೆ ನಮಗೆಲ್ಲ ಸೇಮ್ ಇರುತ್ತೆ. ಇಲ್ಲಿ -RT/NF ಲ್ಯಾನ್ ಏನಿರುತ್ತೆ ಅದು ಇಲ್ಲಿ ನಾವು 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು 1/mn ಪ್ಲಸ್ ಕಾನ್ಸಂಟ್ರೇಷನ್ ಆಗಿರುತ್ತೆ. ಓಕೆ, ಸೊ ಫರ್ದರ್ ಈ ಈಕ್ವೇಶನ್ ನ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಈ ಈಕ್ವೇಶನ್ ಕನ್ಸಿಡರ್ ಮಾಡಿದಾಗ ಏನಾಯ್ತು, ನಮಗೆ 2 ರಿಯಾಕ್ಷನ್ ಆಗುತ್ತೆ. ಓಕೆ, ಯಾವ ರಿಯಾಕ್ಷನ್, ಒಂದು ನಮಗೆ ಆನೋಡಲ್ ಆಗುತ್ತೆ, ಒಂದು ಕ್ಯಾಥೋಡಲ್ ಆಗುತ್ತೆ. ಯಾವಾಗ ಒಂದು ಡೇನಿಯಲ್ ಸೆಲ್ ನಾವು ಕನ್ಸಿಡರ್ ಮಾಡಿದಾಗ. ಓಕೆ, ವೆನ್ ವಿ ಕನ್ಸಿಡರ್ ಡೇನಿಯಲ್ ಸೆಲ್, ಈ ಡೇನಿಯಲ್ ಸೆಲ್ ಕನ್ಸಿಡರ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ನಮಗೆ ಮೇನ್ ಆಗಿ ಯಾವ್ದಾವ್ದು ಇನ್ವಾಲ್ವ್ ಆಗುತ್ತೆ, ನಮಗೆ ಇಲ್ಲಿ Zn ಹಾಗೆ ಕಾಪರ್ ಇನ್ವಾಲ್ವ್ ಆಗಿರುತ್ತೆ ಈ ಸೆಲ್ ಅಲ್ಲಿ ಅಲ್ವಾ. ನಮಗೆ ಇಲ್ಲಿ ಆನೋಡ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ, ಹಾಗೆ ಕ್ಯಾಥೋಡ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಈ ಈಕ್ವೇಶನ್ ನ ನಾವು ಆನೋಡ್ ಅಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಹಾಗೆ ಕ್ಯಾಥೋಡ್ ಅಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಇವಾಗ ನೋಡೋಣ. ಆನೋಡ್ ಅಲ್ಲಿ ಏನ್ ಗೊತ್ತು, ಜಿಂಕ್ ಹಾಗೆ ಕಾಪರ್ ನಡುವೆ ನಮ್ಗೆ ಏನಾಗುತ್ತೆ, ಆಕ್ಸಿಡೇಷನ್ ರಿಡಕ್ಷನ್ ಆಗುತ್ತೆ. ಅಫ್ಕೋರ್ಸ್ ನಮಗೆ ಆನೋಡ್ ಅಲ್ಲಿ ಜಿಂಕ್ ಇನ್ವಾಲ್ವ್ ಆಗಿರುತ್ತೆ ಅಲ್ವಾ. ಸೊ ಜಿಂಕ್ ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ ಏನಾಗುತ್ತೆ, ಜಿಂಕ್ ಬಂದ್ಬಿಟ್ಟು ನಮಗೆ ಆಕ್ಸಿಡೇಷನ್ಗೆ ಒಳಗಾಗುತ್ತೆ. ಯಾವ ರೀತಿ, ನಮ್ಗೆ ಇಲ್ಲಿದು Zn ಗಿವ್ಸ್ Zn 2++2 ಎಲೆಕ್ಟ್ರಾನ್ ಆಗಿರುತ್ತೆ. ಇಲ್ಲಿ ನಮಗಿದು ಆಕ್ಸಿಡೇಷನ್ ರಿಯಾಕ್ಷನ್ಗೆ ಒಳಗಾಗಿರುತ್ತೆ. ಕ್ಯಾಥೋಡ್ ಅಲ್ಲಿ ಏನಾಗಿರುತ್ತೆ, ಕ್ಯಾಥೋಡ್ ಅಲ್ಲಿ ನಮಗೆ ಕಾಪರ್ ಇನ್ವಾಲ್ವ್ ಆಗಿರುತ್ತೆ. ಸೊ ಕಾಪರ್ ಏನಾಗುತ್ತೆ, ಮತ್ತೆ ಈ 2 ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡುತ್ತೆ ಅಲ್ವಾ. ಸೊ ಕಾಪರ್ 2+ ಬಂದ್ಬಿಟ್ಟು ಈ 2 ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡಿಬಿಟ್ಟು ಅದು ನಮಗೆ ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇದನ್ನ ನಾವು ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ 2 ರಿಯಾಕ್ಷನ್ಗೆ ಈ ಈಕ್ವೇಶನ್ ನಾವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸಿ ಇಲ್ಲಿ ಏನಾಗಿತ್ತು ರಿಯಾಕ್ಷನ್ ಬಂದ್ಬಿಟ್ಟು ಈ ರೀತಿ, ಅಂದ್ರೆ ನಮಗೆ Mn ಏನಾದ್ರೂ ಆಕ್ಸಿಡೇಷನ್ ಒಳಗಾದ್ರೆ ಹೇಗಾಗುತ್ತೆ, ಅದೇ Mn ಏನಾದ್ರೂ ನಮಗೆ ರಿಡಕ್ಷನ್ಗೆ ಒಳಗಾದ್ರೆ ಏನಾಗುತ್ತೆ ಅಲ್ವಾ. ಅವಾಗ ನಮಗೆ ಈ ಈಕ್ವೇಶನ್ ಬಂದಿರೋದು. ಸೊ ಇದೇ ಈಕ್ವೇಶನ್ ಇಲ್ಲಿ ಆಡ್ ಮಾಡಿ ಏನಾಗುತ್ತೆ, ಸಿ ಇಲ್ಲಿ ನಮಗೆ Zn ಏನಾಗ್ತಿದೆ, ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ನಾವು ಕನ್ಸಿಡರ್ ಮಾಡಿದ್ರೆ ಏನ್ ಕನ್ಸಿಡರ್ ಮಾಡಬೇಕು, ಪ್ಲಸ್ ಬಾರ್ Zn ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ನಾವು ಕಾಪರ್ ಕನ್ಸಿಡರ್ ಮಾಡಿದಾಗ ರಿಡಕ್ಷನ್ ಪೊಟೆನ್ಷಿಯಲ್ ಕಾಪರ್ 2+ ಬಾರ್ ಕಾಪರ್ ಈ ರೀತಿ ಕನ್ಸಿಡರ್ ಮಾಡಬೇಕು ಅಲ್ವಾ. ಪ್ಲಸ್ ಚಾರ್ಜ್ ನಮಗೆ ಡಿಕ್ರೀಸ್ ಆಗಬೇಕು. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಓಕೆ Zn 2+ ಬಾರ್ Zn. ಓಕೆ, ಅಂದ್ರೆ ಇದು ಈ ಪಾರ್ಟ್ ಇಲ್ಲಿ ಬರೆದಾಗ ಈಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ Zn 2+ ಬಾರ್ Zn ಮೈನಸ್ RT. ಓಕೆ, RT ನಮಗೆ ಇಲ್ಲಿ N ಏನಾಗಿರುತ್ತೆ, ಸಿ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ನಮಗೆ ಲಾಸ್ ಆಗಿದೆ ಅಥವಾ ಗೇನ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ 2 ಎಲೆಕ್ಟ್ರಾನ್ ಈ ರಿಯಾಕ್ಷನ್ ಅಲ್ಲಿ ನಮಗೆ ಲಾಸ್ ಆಗಿದೆ. ಅಂದ್ರೆ ಈ N ಬಂದ್ಬಿಟ್ಟು ಇಲ್ಲಿ ನಮಗೆ 2 ಆಗಿರುತ್ತೆ. F ನ ಹಾಗೆ ಇಟ್ಕೊಳ್ಳಿ. ಓಕೆ, ಹಾಗೆ ಲ್ಯಾನ್ ನಮಗೆ ಇದ್ಯಾವುದು ಸ್ಟ್ಯಾಂಡರ್ಡ್ ಅಂದ್ರೆ ಸಾಲಿಡ್ ಬಂದ್ಬಿಟ್ಟು ಇದು 1 ಮೋಲಾರ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಇದನ್ನ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಈ Mn ಪ್ಲಸ್ ಜಾಗಕ್ಕೆ ಏನಾಗುತ್ತೆ, ಇಲ್ಲಿ ನಮಗೆ ಕಾನ್ಸಂಟ್ರೇಷನ್ ಆಫ್ Zn 2+ ಆಗುತ್ತೆ. ಓಕೆ, ಇದೇ ಕಾನ್ಸಂಟ್ರೇಷನ್ ಯಾವ್ದಾದ್ರೂ ಆಗಿರ್ಬೋದು, ಇಟ್ ಈಸ್ ನಾಟ್ ಲೈಕ್ 1 ಮೋಲಾರ್ ಕಾನ್ಸಂಟ್ರೇಷನ್ ಅಂತ. ಓಕೆ, ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 1. ಹಾಗೆ ಫಾರ್ ಕ್ಯಾಥೋಡ್ ಏನಾಗುತ್ತೆ, ಸಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕಾಪರ್ ಏನಾಗುತ್ತೆ ಅಲ್ವಾ, ಇಲ್ಲಿ ಕಾಪರ್ ರಿಡಕ್ಷನ್ ಪೊಟೆನ್ಷಿಯಲ್ ನ ಕನ್ಸಿಡರ್ ಮಾಡಬೇಕು, ಈಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಕಾಪರ್ ಮೈನಸ್ ಏನಾಗುತ್ತೆ RT ಡಿವೈಡೆಡ್ ಬೈ ಅಗೇನ್ N ಏನಾಗುತ್ತೆ ಇಲ್ಲಿ, ಸಿ 2 ಎಲೆಕ್ಟ್ರಾನ್ ಇಲ್ಲಿ ಇದು ಅಗೇನ್ ನಮ್ಗೆ ಇಲ್ಲಿ ಅಕ್ಸೆಪ್ಟ್ ಮಾಡಿದೆ, ಆದ್ರಿಂದ ಅಗೇನ್ ನಮ್ಗೆ ಇಲ್ಲಿ 2 ಆಗುತ್ತೆ. N F ಹಾಗೆ ಇಟ್ಕೊಳ್ಳಿ. ಓಕೆ, Ln ನಮಗೆ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಇಲ್ಲಿ ಏನಾಗಿರುತ್ತೆ 1 ಆಗಿರುತ್ತೆ ಅಲ್ವಾ. ಸೊ 1 ಡಿವೈಡೆಡ್ ಬೈ ಅಗೇನ್ ಕಾನ್ಸಂಟ್ರೇಷನ್ ಆಫ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಓಕೆ, ಸೊ Cu 2+ ಇಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ. ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 2. ಸಿ EMF ಆಫ್ ಸೆಲ್ ಏನಾಗುತ್ತೆ ನೋಡೋಣ. ಓಕೆ, EMF ಆಫ್ ಸೆಲ್ ಏನಾಗುತ್ತೆ, ನಮಗೆ ಈ ಸೆಲ್ ಈಸ್ ಈಕ್ವಲ್ಸ್ ಟು ಈ ಕ್ಯಾಥೋಡ್ ಮೈನಸ್ ಈ ಆನೋಡ್ ಅಲ್ವಾ. ಸೊ ಇಲ್ಲಿ ನಾಟ್ ಬರಲ್ಲ, ಏನಕ್ಕಂದ್ರೆ ನಾವು ಸ್ಟ್ಯಾಂಡರ್ಡ್ EMF ಬಗ್ಗೆ ಇಲ್ಲಿನೂ ಮಾತಾಡ್ತಾ ಇಲ್ಲ. ಓಕೆ, ವಿ ಆರ್ ಟಾಕಿಂಗ್
EMF ಇಲ್ಲಿ. ಓಕೆ, ಆದ್ರಿಂದ ಇಲ್ಲಿ ನಮಗೆ ನಾಟ್ ಇರಲ್ಲ ಅಲ್ವಾ. ಸೊ ಇಲ್ಲಿ ಇದನ್ನ ಇನ್ವಾಲ್ವ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಈ ಸೆಲ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಕ್ಯಾಥೋಡ್ ಅಲ್ಲಿ ಏನಾಗ್ತಿದೆ, ನಮಗೆ ಕಾಪರ್ ರಿಯಾಕ್ಷನ್ ಆಗ್ತಿದೆ ಅಲ್ವಾ. ಸೊ ನಮಗೆ ಕಾಪರ್ದು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಮೈನಸ್ ಜಿಂಕ್ದು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಏನಕ್ಕಂದ್ರೆ ನಮಗೆ ಜಿಂಕ್ ಬಂದ್ಬಿಟ್ಟು ಇಲ್ಲಿ ಆನೋಡ್ ಅಲ್ಲಿ ಇದೆ ಅಲ್ವಾ. ಈ ಈಕ್ವೇಶನ್ ನ 2.1 ಅಂತ ಕನ್ಸಿಡರ್ ಮಾಡಿ. ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 2.1. ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 and 2 ಇನ್ 2.1. ಓಕೆ, ಈ 2.1 ನಲ್ಲಿ ಈ ಹಿಂದೆ ಏನು ಈಕ್ವೇಶನ್ 1 and 2 ಬಂದಿತ್ತು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, ಈ ಸೆಲ್ ಈಸ್ ಈಕ್ವಲ್ಸ್ ಟು ನಮಗೆ ಇಲ್ಲಿ ಏನಾಗುತ್ತೆ, ಕಾಪರ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಬಂದ್ಬಿಟ್ಟು ಇದು ಬಂದಿದೆ ಅಲ್ವಾ. ಸೊ ಈಕ್ವೇಶನ್ 1 ದಟ್ 1 ಮೈನಸ್ ಓಕೆ, ಹಾಗೆ ಜಿಂಕ್. ಓಕೆ, ಸೊ ಈ ರೀತಿ ಬರುತ್ತೆ. ಅಂದ್ರೆ ಇದು ನಮಗೆ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಜಿಂಕ್, ಹಾಗೆ ಇದು ಬಂದ್ಬಿಟ್ಟು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಕಾಪರ್ ಆಗಿರುತ್ತೆ. ಓಕೆ, ದಟ್ ಈಸ್ ಇದು ಮೈನಸ್ ಇದು ಆಗಿರುತ್ತೆ. ಎಕ್ಸ್ಟೆಂಡ್ ಮಾಡಿ ಈ ಪ್ಲಸ್ ಮೈನಸ್ ಸೈನ್ ಗಳನ್ನೇನ್ ಮಾಡಿ ಈ ಬ್ರಾಕೆಟ್ ಇಂದ ಹೊರಗಡೆ ತಗೊಳ್ಳಿ. ಅವಾಗ ಏನಾಗುತ್ತೆ, ಈ ಸೆಲ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಇದೆ, ಇದು ಆಸ್ ಇಟ್ ಈಸ್ ನಮಗೆ ಪ್ಲಸ್ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಮಗೆ ಆಸ್ ಇಟ್ ಈಸ್ ಪ್ಲಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ಏನ್ ಮಾಡಿ, ನಾನು ಇದನ್ನ ತಗೊಳಲ್ಲ, ಇದನ್ನ ಈಚೆ ತಗೊಂತೀನಿ. ಇದನ್ನ ಈಚೆ ತಗೊಂಡ್ರೆ ಏನಾಗುತ್ತೆ, ಇದು ನಮಗೆ ಮೈನಸ್ ಇ ನಾಟ್ ಆಗುತ್ತೆ ಜಿಂಕ್ ಅಲ್ವಾ. ಸೊ ಇದನ್ನ ನಾನು ಇಲ್ಲಿ ನೆಕ್ಸ್ಟ್ ತಗೊಂತೀನಿ. ಓಕೆ, ಇದನ್ನ ನೆಕ್ಸ್ಟ್ ನಾನು ಇಲ್ಲಿ ತಗೊಂತೀನಿ. ಸೊ ಇದನ್ನು ನಮಗೆ ಆಯ್ತು, ಇದನ್ನು ಆಯ್ತು. ಸೊ ನೆಕ್ಸ್ಟ್ ನಾನು ಇದನ್ನ ತಗೊಂತೀನಿ. ಸೊ ಇದು ಸಹ ಆಸ್ ಇಟ್ ಈಸ್ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಮೈನಸ್ ಹಾಗೆ ಬರುತ್ತೆ ಇದು ಅಲ್ವಾ. ಸೊ ನಮಗೆ ಮೈನಸ್ RT ಡಿವೈಡೆಡ್ ಬೈ 2F ಲ್ಯಾನ್ 1 ಬೈ ಕಾಪರ್ ಕಾನ್ಸಂಟ್ರೇಷನ್ ಹಾಗೆ ಇರುತ್ತೆ. ಇದು ಬಂದ್ಬಿಟ್ಟು ಇಲ್ಲಿ ಬ್ರಾಕೆಟ್ ಇದೆ, ಬ್ರಾಕೆಟ್ ಹೊರಗಡೆ ಮೈನಸ್ ಇದೆ ಅಲ್ವಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇದಿಷ್ಟು ಬಂದ್ಬಿಟ್ಟು. ಓಕೆ, ಸೊ ಇದಿಷ್ಟು ಬಂದ್ಬಿಟ್ಟು ಇಲ್ಲಿ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗುತ್ತೆ ಸೈನ್. ಸೊ ನಾವು ಪ್ಲಸ್ ಆಸ್ ಇಟ್ ಈಸ್ ಏನಿರುತ್ತೆ ಅದನ್ನ ಇಟ್ಕೊಂತೀವಿ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇದೆರಡನ್ನೂ ಸೇರ್ಬಿಟ್ಟು ಓಕೆ, ಈ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಶಿಯಲ್ ಆಫ್ ಕಾಪರ್ ಆಗುತ್ತೆ ಇದು. ಓಕೆ, ಹಾಗೆ ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಶಿಯಲ್ ಆಫ್ ಜಿಂಕ್ ಆಗುತ್ತೆ. ಓಕೆ, ಸೊ ಇದೆರಡನ್ನೂ ಸೇರಿ ನಾವ್ ಏನಂತ ಬರೀಬಹುದು, ನೆನಪಿದೆಯಾ ನಿಮಗೆ? ಈಗ ತಾನೇ ನಾವು ಹಿಂದೆ ಹೇಳ್ಕೊಂಡಿದ್ದಲ್ವಾ, ಅಂದ್ರೆ ಈ ಸೆಲ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಸೆಲ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಕಾಪರ್ ಹಾಗೆ ಎಲೆಕ್ಟ್ರೋ ಪೊಟೆನ್ಶಿಯಲ್ ಆಫ್ ಜಿಂಕ್ ಆಗುತ್ತೆ. ಓಕೆ, ಅದೇ ಒಂದ್ ವೇಳೆ ನಾವು ಸ್ಟ್ಯಾಂಡರ್ಡ್ ಸೈನ್ ಅಲ್ಲಿ ಬರೆದ್ರೆ ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಗುತ್ತೆ ಎಲ್ಲ. ಇದೆರಡೇ ನಮಗೆ ಇಲ್ಲಿರೋದು ಅಲ್ವಾ. ಸೊ ಹಾಗಾದ್ರೆ ಇದೆರಡು ಏನಾಗುತ್ತೆ ನಮಗಿಲ್ಲಿ, ಇದನ್ನ ಇ ನಾಟ್ ಸೆಲ್ ಅಂತ ನಾವು ಇದನ್ನ ತಗೋಬಹುದು ಅಲ್ವಾ. ಸೊ ಆದ್ರಿಂದ ಈ ಸೆಲ್ ಈಸ್ ಈಕ್ವಲ್ಸ್ ಟು ಇದನ್ನ ನಾವು ಎರಡೂ ಸೇರ್ಬಿಟ್ಟು ಇಲ್ಲಿ ಇ ನಾಟ್ ಸೆಲ್ ಅಂತ ತಗೋಬಹುದು. ಓಕೆ, ಸ್ಟ್ಯಾಂಡರ್ಡ್ EMF ಆಫ್ ಸೆಲ್ ಅಂತ ತಗೋಬಹುದು. ಓಕೆ, ಹಾಗೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನಿಲ್ಲಿ ಮೈನಸ್ RT ಡಿವೈಡೆಡ್ ಬೈ 2F ನಾನು ಕಾಮನ್ ಆಗಿ ತಗೊಂತೀನಿ. ಯಾವುದರ ನಡುವೆ, ಇವು ಎರಡರ ನಡುವೆ. ಓಕೆ, ಇಲ್ಲಿ ಇವೆರಡರ ನಡುವೆ ನಾನು ಮೈನಸ್ RT ಡಿವೈಡೆಡ್ ಬೈ 2F ನಾನು ಕಾಮನ್ ಆಗಿ ತೆಗಿತೀನಿ. ಓಕೆ, ಸೊ ಕಾಮನ್ ಆಗಿ ತೆಗೆದ್ರೆ ನನಗೆ ಏನ್ ಉಳಿಯುತ್ತೆ ಅಂದ್ರೆ, ನನಗೆ ಇದರಿಂದ ಮೈನಸ್ RT ಡಿವೈಡೆಡ್ ಬೈ 2F ನಾನು ಕಾಮನ್ ಆಗಿ ತೆಗೆದ್ರೆ ನನಗೆ ಉಳಿಯೋದು ಪ್ಲಸ್ ಲ್ಯಾನ್ 1 ಬೈ ಕಾನ್ಸಂಟ್ರೇಷನ್ ಆಫ್ ಕಾಪರ್ ಉಳಿಯುತ್ತೆ. ಓಕೆ, ಹಾಗೆ ಇದರಿಂದ ಸಿ ನನಗೆ ಪ್ಲಸ್ ಇದೆ ಆದ್ರೂ ನನಗೆ ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ನಮಗೆ ಇಲ್ಲಿ ಬಂದ್ಬಿಟ್ಟು ಮೈನಸ್ ಲ್ಯಾನ್ 1 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಜಿಂಕ್ ಸಿಗುತ್ತೆ. ಓಕೆ, ಇದನ್ನ ಏನ್ ಬರಿಬಹುದು ನಾವು, ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ RT2F ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಕಾಪರ್ 2 ಪ್ಲಸ್ ಅಂತ ಬರ್ಕೋಬಹುದು. ಹೇಗೆ ಈ ಬ್ರಾಕೆಟ್ ನಲ್ಲಿ ಇರೋದನ್ನ ನಾವು ಈ ರೀತಿ ಬರ್ಕೋಬಹುದು. ನಮ್ಮ ಹತ್ರ ಬ್ರಾಕೆಟ್ ಅಲ್ಲಿ ಏನಿತ್ತು Ln ಓಕೆ 1 ಬೈ ಕಾಪರ್ 2 ಪ್ಲಸ್ ಓಕೆ ಮೈನಸ್ ಲ್ಯಾನ್ 1 ಬೈ ಜಿಂಕ್ ಕಾನ್ಸಂಟ್ರೇಷನ್ ಇತ್ತು ಅಲ್ವಾ. ನಮಗೆ ಇದೇ ಇದಿದು ಬ್ರಾಕೆಟ್ ಅಲ್ಲಿ. ಇದು ಯಾವ ರೂಪದಲ್ಲಿದೆ, ನಮಗೆ ಲ್ಯಾನ್ ಎ ಮೈನಸ್ ಲ್ಯಾನ್ ಬಿ ರೂಪದಲ್ಲಿದೆ. ಸೊ ಈ ರೀತಿ ಇದ್ರೆ ನಾವ್ ಏನ್ ಬರ್ಕೋಬಹುದು, ಲ್ಯಾನ್ ಎ ಬೈ ಬಿ ಅಂತ ಬರ್ಕೋಬಹುದು. ಓಕೆ, ಇಲ್ಲಿ ಎ ಅಂದ್ರೆ ಏನ್ ಕನ್ಸಿಡರ್ ಮಾಡಬಹುದು, ಇದಿಷ್ಟನ್ನು ಕನ್ಸಿಡರ್ ಮಾಡಬಹುದು. ಓಕೆ, ಎ ಇದನ್ನಿಷ್ಟನ್ನು ನಾವು ಬಿ ಅಂತ ಕನ್ಸಿಡರ್ ಮಾಡಬಹುದು ಅಲ್ವಾ. ಅವಾಗ ನೋಡಿ ಲ್ಯಾನ್ ಎ ಮೈನಸ್ ಲ್ಯಾನ್ ಬಿ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಬರ್ಕೋಬಹುದು, ಎ ಬೈ ಬಿ. ಸೊ ಎ ಬೈ ಬಿ ಅಂದ್ರೆ ಎ ಇದಾಗುತ್ತೆ. ಓಕೆ, ಕಾಪರ್ 1 ಬೈ ಕಾಪರ್ ಕಾನ್ಸಂಟ್ರೇಷನ್ ಏನಿದೆ ಅದು. ಓಕೆ, ಡಿವೈಡೆಡ್ ಬೈ 1 ಬೈ ಜಿಂಕ್ ಕಾನ್ಸಂಟ್ರೇಷನ್ ಏನಿದೆ ಅದು. ಇದನ್ನ ನಾವು ಯಾವ ರೀತಿ ಬರ್ಕೋಬಹುದು, ಲ್ಯಾನ್ 1 ಬೈ ಕಾಪರ್ ಕಾನ್ಸಂಟ್ರೇಷನ್ ಇದೇನಾದ್ರೂ ಇಲ್ಲಿ ಮೇಲ್ ಬಂದ್ರೆ ಏನಾಗುತ್ತೆ, ನಮಗೆ ಜಿಂಕ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ 1 ಆಗುತ್ತೆ. ಓಕೆ, ಸೊ ಈ ರೀತಿ ಇದು ಇರುತ್ತೆ ನಮಗೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಲ್ಯಾನ್ ಇಲ್ಲಿ ಜಿಂಕ್ ಕಾನ್ಸಂಟ್ರೇಷನ್ ಏನಿದೆ ಅದು ಡಿವೈಡೆಡ್ ಬೈ
ಕಾಪರ್ ಕಾನ್ಸಂಟ್ರೇಷನ್ ಏನಿದೆ ಅದು, ಇದೆರಡು ಈ ರೀತಿ ನಾವು ಬರ್ಕೋಬಹುದು. ಓಕೆ, ಯಾವುದನ್ನ ಈ ಬ್ರಾಕೆಟ್ ಅಲ್ಲಿ ಏನಿತ್ತು ನಮಗೆ ಅದನ್ನ, ಸೊ ಇದನ್ನ ನಾವು ಈ ರೀತಿ ಬರ್ಕೋಬಹುದು. ಅದನ್ನೇ ನಾನು ಇಲ್ಲಿ ಈ ರೀತಿ ಬರ್ದಿರೋದು ಇದನ್ನ. ಓಕೆ, ಸೊ ಇದನ್ನ ಈ ಬ್ರಾಕೆಟ್ ಅಲ್ಲಿ ಇರೋದನ್ನ ನಾನು ಈ ರೀತಿ ಬರ್ದಿರೋದು. ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 3. ನೆಕ್ಸ್ಟ್ ಏನಾಗುತ್ತೆ, ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್, ಅದನ್ನ ಹಾಗೆ ಇಟ್ಕೊಂತೀನಿ, ಮೈನಸ್ ಆರ್ ಟಿ ಡಿವೈಡೆಡ್ ಬೈ 2f ನ ಸಹ ಹಾಗೆ ಇಟ್ಕೊಂತೀನಿ. ಸೊ ಈ ಲ್ಯಾನ್ ನ ನಾನೇನಾದ್ರೂ ತೆಗೆದ್ರೆ, ಓಕೆ, ಈ ಲ್ಯಾನ್ ನ ತೆಗೆದ್ಬಿಟ್ಟು ಲಾಗ್ ನ ಆಡ್ ಮಾಡ್ತೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವಾಗ ಏನಾಗುತ್ತೆ, ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಕಾಪರ್ 2 ಪ್ಲಸ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಲಾಗ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾನು ಇಲ್ಲಿ ಮತ್ತೆ ಅಗೇನ್ ಏನ್ ಇಂಟ್ರೊಡ್ಯೂಸ್ ಮಾಡಬೇಕು, ನಾನು ಇಲ್ಲಿ ಒಂದು ನ್ಯೂಮರಿಕ್ ನ ಇಂಟ್ರೊಡ್ಯೂಸ್ ಮಾಡಬೇಕು, ದಟ್ ಈಸ್ 2.303. ಓಕೆ, ಈ ಕಾನ್ಸ್ಟೆಂಟ್ ನ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಯಾವಾಗ ನಾನು ಲಾಗ್ ಇಂಟ್ರೊಡ್ಯೂಸ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಲ್ಯಾನ್. ಓಕೆ, ಸೊ ಅದನ್ನೇ ನನ್ನ ಲ್ಯಾನ್ ತೆಗೆದ್ಬಿಟ್ಟು ಲಾಗ್ ಇಂಟ್ರೊಡ್ಯೂಸ್ ಮಾಡಿ ಈ ಈಕ್ವೇಶನ್ ಅಲ್ಲಿ ನಾನು 2.303 ನ ಇಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 4. ದಿಸ್ ಈಸ್ ಈಕ್ವೇಶನ್ 4. ಇವಾಗ ಏನ್ ಮಾಡಿ, ಈ ಎಲ್ಲಾ ವ್ಯಾಲ್ಯೂಸ್ ಗಳನ್ನ, ಓಕೆ, ಅಂದ್ರೆ ನಮ್ಗೆ ಆರ್ ಏನಿದೆ, ಹಾಗೆ ಟೆಂಪರೇಚರ್ ಏನಿದೆ ಟಿ, ಅದು ಬಂದ್ಬಿಟ್ಟು 298 ಕೆಲ್ವಿನ್ ಆಗಿರುತ್ತೆ ಅಲ್ವಾ ಸ್ಟ್ಯಾಂಡರ್ಡ್ ಅಲ್ಲಿ. ಹಾಗೆ ಎಫ್ ಏನಿದೆ ಫ್ಯಾರಡೇಸ್ ಕಾನ್ಸ್ಟೆಂಟ್, ಅದು ಎಲ್ಲದನ್ನು ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, ನಮಗೆ ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 2.303 ಇಂಟು ಆರ್ ದಟ್ ಈಸ್ 8.314 ಇಂಟು ಟಿ ದಟ್ ಈಸ್ 298 ಕೆಲ್ವಿನ್ ಡಿವೈಡೆಡ್ ಬೈ 2 ಇಂಟು ಎಫ್ ದಟ್ ಈಸ್ 96,487 ನಾವು 2 ಇಂದ ಮಲ್ಟಿಪ್ಲೈ ಮಾಡಿದೀವಿ. ಓಕೆ, ಲಾಗ್ ಏನಿದೆ ಕಾನ್ಸಂಟ್ರೇಷನ್ ಅದನ್ನ ಅದೇ ರೀತಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ 2 ನ ಹಾಗೆ ಇಟ್ಕೊಂಡು ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಇದ್ರ ಮೂಲಕ ನಾವು ಡಿವೈಡ್ ಮಾಡಿಬಿಟ್ಟು ಈ 2 ನ ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ ಈಕ್ವೇಶನ್, ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.059 ಆಗುತ್ತೆ ಡಿವೈಡೆಡ್ ಬೈ 2 ಹಾಗೆ ಇಟ್ಕೊಂಡಿರ್ತೀವಿ. ಓಕೆ, ಲಾಗ್ ಈ ಕಾನ್ಸಂಟ್ರೇಷನ್ ಏನಿರುತ್ತೆ ಅದೆರಡನ್ನು ಸಹ ಹಾಗೆ ಇಟ್ಕೊಂಡಿರ್ತೀವಿ. ಓಕೆ, ಕನ್ಸಿಡರ್ ದಿಸ್ ಈಕ್ವೇಶನ್ ಆಸ್ 5. ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ಗೆ ಏನಾದ್ರೂ ಇ ಎಂ ಎಫ್ ಸೆಲ್ ಬೇಕು ಅಂದ್ರೆ ನಮ್ಗೆ ಯಾವುದೇ ಕಾನ್ಸಂಟ್ರೇಷನ್ ಇರ್ಬೋದು, ಜಿಂಕ್ ಹಾಗೆ ಕಾಪರ್ದು. ಓಕೆ, ನಮ್ಗೇನಾದ್ರೂ ಸ್ಟ್ಯಾಂಡರ್ಡ್ ಇ ಎಂ ಎಫ್ ಆಫ್ ಸೆಲ್ ಗೊತ್ತಿದ್ರೆ, ಈ ಕಾನ್ಸಂಟ್ರೇಷನ್ ಗೊತ್ತಿದ್ರೆ ಅವಾಗ ನಾವು ಇ ಎಂ ಎಫ್ ಆಫ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಒಂದ್ ವೇಳೆ ನಮಗೆ ಇ ಎಂ ಎಫ್ ಗೊತ್ತಿದ್ರೆ ನಾವು ಸ್ಟ್ಯಾಂಡರ್ಡ್ ಇ ಎಂ ಎಫ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಅಟ್ ಎನಿ ಕಾನ್ಸಂಟ್ರೇಷನ್ ಆಫ್ ದಿಸ್ ಸ್ಪೀಸೀಸ್. ಓಕೆ, ಇಕ್ವೇಶನ್ 5 ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಇವಾಗ ಗೊತ್ತಾಗುತ್ತೆ ಹೇಗೆ ಒಂದು ಕಾನ್ಸಂಟ್ರೇಷನ್ ಯಾವ್ದಾದ್ರು ಇದ್ರೂ ಅಲ್ಲಿ ನಾವು ಇ ಎಂ ಎಫ್ ಅಥವಾ ಸ್ಟ್ಯಾಂಡರ್ಡ್ ಇ ಎಂ ಎಫ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೋಗ್ಬಿಟ್ಟು. ಓಕೆ, ಸೊ ಇದಕ್ಕೆ ನಾವೇನಾದ್ರೂ ಒಂದು ಜನರಲ್ ನೆಸ್ಟ್ ಇಕ್ವೇಶನ್ ಕೊಟ್ರೆ ಏನಾಗುತ್ತೆ, ಒಂದು ಜನರಲ್ ನೆಸ್ಟ್ ಇಕ್ವೇಶನ್ ಕೊಟ್ರೆ ಇದು ಬಂದ್ಬಿಟ್ಟು ನಮಗೆ ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ ಆರ್ ಟಿ ಡಿವೈಡೆಡ್ ಬೈ 2f ಲ್ಯಾನ್, ಇವೆರಡು ಕಾನ್ಸಂಟ್ರೇಷನ್ ಆಗುತ್ತೆ. ಅಂದ್ರೆ ಇದೆರಡು ಯಾವುದು ಅಂದ್ರೆ ಈ ಈಕ್ವೇಶನ್ 4 ಏನಿದೆ ಇದ್ರ ಮುಂಚೆ, ಅಂದ್ರೆ ಇಲ್ಲಿ ನಾವು ಏನು ಲಾಗ್ ಅಪ್ಲೈ ಮಾಡಿದ್ವಿ ಇದಕ್ಕಿಂತ ಮುಂಚೆ ಏನು ಲ್ಯಾನ್ ಅಂತ ಬಂದಿತ್ತು ಅದರ ಈಕ್ವೇಶನ್ ಇದು. ಸೊ ಅದನ್ನ ನಾವು ಜನರಲ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ, ಏನಕ್ಕಂದ್ರೆ ಇದೆಲ್ಲ ನಮಗೆ ಗೊತ್ತಿರೋ ವ್ಯಾಲ್ಯೂಸ್ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಲಾಗ್ ಅಪ್ಲೈ ಮಾಡಿದಾಗ ಇದು ಬಂದಿರೋದು. ಓಕೆ, ಬಟ್ ಇದ್ರ ಹಿಂದೆ ಏನ್ ಬಂದಿತ್ತು ಲ್ಯಾನ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಇದಕ್ಕೆ ಜನರಲ್ ಈಕ್ವೇಶನ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು ಯಾವಾಗ ಅಂದ್ರೆ ನಮಗೆ ಡೇನಿಯಲ್ ಸೆಲ್ ನಾವು ಕನ್ಸಿಡರ್ ಮಾಡಿದಾಗ, ಅಂದ್ರೆ ನಮಗಲ್ಲಿ Zn ಹಾಗೆ ಕಾಪರ್ ಇನ್ವಾಲ್ವ್ ಆದಾಗ. ಹಾಗಾದ್ರೆ ಎಲ್ಲಾ ಸೆಲ್ಗಳಿಗೂ ಇದೇ ನಮಗೆ ಜನರಲ್ ಈಕ್ವೇಶನ್ ಆಗಿರುತ್ತಾ? ಇಲ್ಲ. ಏನಕ್ಕೆ ಅಂದ್ರೆ ಕನ್ಸಿಡರ್ ಈ ಈಕ್ವೇಶನ್ ನ, ಇಲ್ಲಿ ಈ ಈಕ್ವೇಶನ್ ಕನ್ಸಿಡರ್ ಮಾಡಿದಾಗ ಇದು ಎಲ್ಲ ಆಗುತ್ತೆ ಅಂತ ಗೊತ್ತು ನಮ್ಗೆ, ಇದು ಬಂದ್ಬಿಟ್ಟು ಡೇನಿಯಲ್ ಸೆಲ್ ಅಲ್ಲಿ ಆಗುತ್ತೆ ಅಂತ ಗೊತ್ತು. ಡೇನಿಯಲ್ ಸೆಲ್ ಹೇಗಿರುತ್ತೆ, ಈ ರೀತಿ ಜಿಂಕ್ ಆನೋಡ್ ಅಲ್ಲಿ ಕಾಪರ್ ಕ್ಯಾಥೋಡ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ, ನಮಗೆ ಜಿಂಕ್ ಬಂದ್ಬಿಟ್ಟು ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ, ನಮಗೆ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡಿರುತ್ತೆ. ಕಾಪರ್ ಬಂದ್ಬಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಎಲೆಕ್ಟ್ರಾನ್ ನ ನಮಗೆ ಕಾಪರ್ ಸಾಲಿಡ್ ಆಗಿ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಇದನ್ನ ನಾವು ಈಕ್ವೇಶನ್ ಏನಿದೆ ಇಲ್ಲಿ ಇದನ್ನ ನಾವು ಈ ಎಲೆಕ್ಟ್ರಾನ್ಗಳನ್ನ ಎರಡನ್ನೂ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಫೈನಲ್ ಆಗಿ ನಮ್ಗೆ ಏನು ರಿಯಾಕ್ಷನ್ ಬರುತ್ತೆ, ದಟ್ ಈಸ್ Zn ಪ್ಲಸ್ Cu2 ಪ್ಲಸ್ ಗಿವ್ಸ್ Zn2 ಪ್ಲಸ್ ಪ್ಲಸ್ Cu. ನಮಗೆ ಫೈನಲ್ ಆಗಿರುತ್ತೆ ರಿಯಾಕ್ಷನ್. ಈ ಫಾರ್ಮುಲಾದಲ್ಲಿ ಏನಿದೆ, ಈ ಫಾರ್ಮುಲಾದಲ್ಲಿ ನಾವು ಇಲ್ಲಿ ಏನ್ ಕನ್ಸಿಡರ್ ಮಾಡಿರ್ತೀವಿ, ಇಲ್ಲಿ ಪವರ್. ಓಕೆ, ಇಲ್ಲಿ ಪವರ್ ಏನಿದೆ, ಇಲ್ಲಿ 1 ಇದೆ. ಓಕೆ, ಇಲ್ಲಿ ಪವರ್ ಏನಿದೆ, ಇಲ್ಲಿ 1 ಇದೆ. ಓಕೆ, ಸೊ ಇಲ್ಲಿ ಪವರ್ 1 ಇದೆ ಅಂದ್ರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಏನಿದೆ ಇದು 1 ಇದೆ. ಅಂದ್ರೆ ಈ ರಿಯಾಕ್ಷನ್ ಏನಿದೆ ಇಲ್ಲಿ ಈ Zn2 ಪ್ಲಸ್ ಏನಿದೆ ಅದರ ಮೋಲ್ಸ್ ಏನಿದೆ, ನಂಬರ್ ಆಫ್ ಮೋಲ್ಸ್ 1 ಇದೆ. ಹಾಗೆ ಕಾಪರ್ ಏನಿದೆ ಅಕ್ವೇಸ್, ಇಲ್ಲೂ ಸಹ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, 1 ಇದೆ. ಆದ್ರಿಂದ ಇಲ್ಲಿ ನಮ್ಗೆ
ಪವರ್ 1 ಅಂತ ಇದೆ. ಸೊ ಇದನ್ನೇ ನಾವು ಬೇರೆ ಸೆಲ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಕನ್ಸಿಡರ್ ನಿಕ್ಕಲ್ ಹಾಗೆ ಸಿಲ್ವರ್ ಇರೋ ಒಂದು ಸೆಲ್ ನ ಕನ್ಸಿಡರ್ ಮಾಡಿ, ಗ್ಯಾಲ್ವನಿಕ್ ಸೆಲ್. ಅಲ್ಲೇನಾಗುತ್ತೆ, ನಿಕ್ಕಲ್ ಬಂದ್ಬಿಟ್ಟು ಆನೋಡ್ ಅಲ್ಲಿ ಇರುತ್ತೆ, ಸಿಲ್ವರ್ ಬಂದ್ಬಿಟ್ಟು ಕ್ಯಾಥೋಡ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಸಾಲಿಡ್ ಆಗಿರುತ್ತೆ, ಇದು ಅಕ್ವೇಸ್ ಆಗಿರುತ್ತೆ, ಇದು ಅಕ್ವೇಸ್ ಆಗಿರುತ್ತೆ, ಇದು ಸಾಲಿಡ್ ಆಗಿರುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ನಮಗೆ ರಿಯಾಕ್ಷನ್ ಏನಾಗುತ್ತೆ, ಆನೋಡ್ ಅಲ್ಲಿ ನಮಗೆ ನಿಕ್ಕಲ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳುತ್ತೆ. ಓಕೆ, 2 ಎಲೆಕ್ಟ್ರಾನ್ಗಳನ್ನ ಸಿಲ್ವರ್ ಅಕ್ಸೆಪ್ಟ್ ಮಾಡಿಬಿಟ್ಟು ನಮಗೆ ಅದು ಎಜಿ ಆಗಿ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ 2 ಎಲೆಕ್ಟ್ರಾನ್ ಇದು ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಬಟ್ ಇಲ್ಲಿ ಚಾರ್ಜ್ ನಮಗೆ ಇದು ಬ್ಯಾಲೆನ್ಸ್ ಆಗ್ಬೇಕಲ್ವಾ. ಸೊ ಇದು ನಮಗೆ 2Ag ಪ್ಲಸ್ ಇರುತ್ತೆ. ಸೊ ನಮಗೆ ಇಲ್ಲಿದು 2Ag ಆಗಿದ್ದು ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾವು ಈ ಎಲೆಕ್ಟ್ರಾನ್ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಇದು ಓವರ್ ಆಲ್ ರಿಯಾಕ್ಷನ್ ಏನಿರುತ್ತೆ ಅದು ಏನಾಗುತ್ತೆ, ನಮಗೆ ನಿಕ್ಕಲ್ ಪ್ಲಸ್ 2Ag ಪ್ಲಸ್ ಗಿವ್ಸ್ ನಿಕ್ಕಲ್ 2 ಪ್ಲಸ್ ಹಾಗೆ 2Ag ಆಗಿರುತ್ತೆ. ಈ ಇಕ್ವೇಶನ್ ನಾವು ಈ ರಿಯಾಕ್ಷನ್ಗೆ ಏನಾದ್ರೂ ಬರೆದ್ರೆ ಏನಾಗುತ್ತೆ, ಅದು ನಮಗೆ ಈ ಸೆಲ್ ಓಕೆ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ RT ಡಿವೈಡೆಡ್ ಬೈ 2F. ಇಲ್ಲಿ 2 ಅನ್ನೋದೇನು n ಅಲ್ವಾ, n ಅನ್ನೋದೇನು ನಂಬರ್ ಆಫ್ ಎಲೆಕ್ಟ್ರಾನ್ ಬಂದ್ಬಿಟ್ಟು ಲಾಸ್ ಆಗಿರೋದು ಅಥವಾ ನಮಗೆ ಆಡ್ ಆಗಿರೋದು, ಇಲ್ಲಿ ಎರಡು ನಮಗೆ ಸೇಮ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಇಲ್ಲೂ ಸಹ ಅದು ನಮಗೆ 2 ಆಗುತ್ತೆ. ಓಕೆ, ಸೊ ಇಲ್ಲೂ ಸಹ ನಮಗೆ ಅದು n 2 ಆಗುತ್ತೆ. F ಹಾಗೆ ಇಟ್ಕೊಳ್ಳಿ. ಇಲ್ಲಿ ಲ್ಯಾನ್ ಓಕೆ, ಲ್ಯಾನ್ ಏನಾಗುತ್ತೆ, ನಮಗೆ Zn ಜಾಗದಲ್ಲಿ ಏನಿದೆ, ನಮಗೆ ನಿಕ್ಕಲ್ ಇದೆ ಅಲ್ವಾ. ಸೊ ಕಾನ್ಸಂಟ್ರೇಷನ್ ಆಫ್ ನಿಕ್ಕಲ್ 2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಕಾಪರ್ ಜಾಗದಲ್ಲಿ ಏನಿದೆ, ನಮಗೆ ಸಿಲ್ವರ್ ಇದೆ. ಓಕೆ, ಸೊ Ag ಪ್ಲಸ್ ಆಗುತ್ತೆ. ಬಟ್ ಇದು ಇಲ್ಲಿಗೆ ಇದು ಮುಗಿಯೋದಿಲ್ಲ, ಯಾಕಂದ್ರೆ ನಮಗೆ ನಿಕ್ಕಲ್ದು ಏನಿದೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಇಲ್ಲಿ 1 ಇದೆ, ಆದ್ರಿಂದ ಇದು ನಮಗಿದು 1 ಆಗಿರುತ್ತೆ. Ag ಇದು ಅಕ್ವೇಸ್ ನಲ್ಲಿ ಎಷ್ಟಿದೆ ನಂಬರ್ ಆಫ್ ಮೋಲ್ಸ್, ಇಲ್ಲಿ ನಮಗಿದು 2 ಇದೆ ಅಲ್ವಾ, ಆದ್ರಿಂದ ನಮಗಿದು ಪವರ್ 2 ಆಗುತ್ತೆ. ಓಕೆ, ಸೊ ಈ ರೀತಿ ಸಹ ನಂಬರ್ ಆಫ್ ಮೋಲ್ಸ್ ನಮಗೆ ಒಂದು ಈಕ್ವೇಶನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಕಾನ್ಸಂಟ್ರೇಷನ್ ನಲ್ಲಿ. ಆದ್ರಿಂದ ಒಂದು ಜನರಲ್ ನೆಸ್ಟ್ ಈಕ್ವೇಶನ್ ನ ಯಾವ ರೀತಿ ಬರೀಬಹುದು ನಾವು ಕನ್ಸಿಡರ್ ಮಾಡಿ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಅದು ಯಾವ ರೀತಿ ಇರುತ್ತೆ, ನಮ್ಗೆ ಈ ರೀತಿ ಓಕೆ, A ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಡಿ. ಓಕೆ, ಇಲ್ಲಿ ಬ್ಲಾಕ್ ಅಲ್ಲಿ ಇರೋದೆಲ್ಲ ನಮಗೆ ರಿಯಾಕ್ಟೆಂಟ್ ಪ್ರಾಡಕ್ಟ್ಗಳು, ಇಲ್ಲಿ ರೆಡ್ ಅಲ್ಲಿ ಇರೋದೆಲ್ಲ ನಮಗೆ ನಂಬರ್ ಆಫ್ ಮೋಲ್ಸ್ಗಳು. ಈ ಜನರಲ್ ರಿಯಾಕ್ಷನ್ಗೆ ನಾವೇನಾದ್ರೂ ಈ ಫಾರ್ಮುಲಾ ಅಥವಾ ಎಕ್ಸ್ಪ್ರೆಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ RT ಡಿವೈಡೆಡ್ ಬೈ NF. ಇಲ್ಲಿ n ಏನಕ್ಕೆ ಅಂದ್ರೆ ಆ ರಿಯಾಕ್ಷನ್ ಅಲ್ಲಿ ನಮಗೆ ಗೊತ್ತಿಲ್ಲ 2 ಇದೆಯಾ 4 ಇದೆಯಾ ಎಲೆಕ್ಟ್ರಾನ್ ಅಂತ, ಅದಕ್ಕೋಸ್ಕರ ನಾನು ಅದೇ ರೀತಿ n ಅಂತ ತಗೊಂಡಿದ್ದೀನಿ. ಓಕೆ, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ CD ದಟ್ ಈಸ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ನಮಗೆ ಅದೇನ್ ನಂಬರ್ ಆಫ್ ಮೋಲ್ಸ್ ಇರುತ್ತೆ ಅದಾಗುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಪವರ್ ನ, ಇಲ್ಲಿ ಪವರ್ ನ ನಂಬರ್ ಆಫ್ ಮೋಲ್ಸ್ ನ ಈ ಜನರಲ್ ಇಕ್ವೇಶನ್ ಅಲ್ಲಿ ವಿ ಹ್ಯಾವ್ ಟು ಕನ್ಸಿಡರ್. ಓಕೆ, ಇಲ್ಲ ಅಂದ್ರೆ ನಮಗೆ ಆನ್ಸರ್ ತಪ್ಪಾಗುತ್ತೆ. ಹಾಗೆ ಇಲ್ಲಿ ಏನಾದ್ರೂ ಸಾಲಿಡ್ ಇದ್ರೆ ಓಕೆ, ಈ ರಿಯಾಕ್ಷನ್ ಅಲ್ಲಿ ಏನಾದ್ರೂ ಸಾಲಿಡ್ ಇದ್ರೆ ಯಾವ್ದಾದ್ರು ಅದರ ಕಾನ್ಸಂಟ್ರೇಷನ್ ಏನಂತ ಕನ್ಸಿಡರ್ ಮಾಡಬೇಕು ಅಂದ್ರೆ 1 ಮೋಲ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಇದು ಬಂದ್ಬಿಟ್ಟು ಒಂದು ಜನರಲ್ ಈಕ್ವೇಶನ್ ಆಗಿದೆ. ಸೊ ಇವಾಗ ಇದನ್ನ ಕನ್ಸಿಡರ್ ಮಾಡಿ. ಈ ಜನರಲ್ ಈಕ್ವೇಶನ್ ನಾವ್ ಏನಂತ ಬರೀಬಹುದು, ಓಕೆ, ಇಫ್ ಈ ಸಬ್ಸ್ಟಿಟ್ಯೂಟ್ R ವ್ಯಾಲ್ಯೂ ಗೊತ್ತು, T ವ್ಯಾಲ್ಯೂ ಗೊತ್ತು, F ವ್ಯಾಲ್ಯೂ ಗೊತ್ತು. ಓಕೆ, ಈ ಲ್ಯಾನ್ ನ ಲಾಗ್ ಗೆ ಕನ್ವರ್ಟ್ ಮಾಡಿ ಇಲ್ಲಿ 2.303 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇದೆಲ್ಲ ನಾವು ಇನ್ವಾಲ್ವ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಮಗೆ ಈ ಸೆಲ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ n ಲಾಗ್ ಇದೇನಿರುತ್ತೆ ಅದು ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಪವರ್ಸ್, ಹಾಗೆ ನಮಗೆ ರಿಯಾಕ್ಟೆಂಟ್ ಗಳ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಪವರ್ಸ್ ಇರುತ್ತೆ. ಇದು ಸಹ ಒಂದು ಇಂಪಾರ್ಟೆಂಟ್ ಈಕ್ವೇಶನ್. ಓಕೆ, ಒನ್ ಮೋರ್ ಪಾಯಿಂಟ್, ನಮಗೆ Q ಅನ್ನೋದು ಗೊತ್ತಿರಬೇಕು. ಓಕೆ, Q ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಇದು ಗೊತ್ತಿರಬೇಕು. ಓಕೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಪವರ್ಸ್ ಇದು ನಮಗೆ ಗೊತ್ತಿರಬೇಕು. ದಟ್ ಈಸ್ ಇಲ್ಲಿ ಏನಾಗುತ್ತೆ, Q ಅನ್ನೋದು ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದ್ರೆ ಯಾವುದು, ಇದು ಬರುತ್ತೆ ಅಲ್ವಾ. ಅಂದ್ರೆ ಪ್ರಾಡಕ್ಟ್ ಯಾವ್ದಿದೆ ನಮಗಿಲ್ಲಿ C ಅಂಡ್ D. ಓಕೆ, C ಕ್ಯಾಪಿಟಲ್ C ಕ್ಯಾಪಿಟಲ್ D ಪ್ರಾಡಕ್ಟ್, ಹಾಗೆ ನಂಬರ್ ಆಫ್ ಮೋಲ್ಸ್ ಬಂದ್ಬಿಟ್ಟು ಸ್ಮಾಲ್ d ಡಿವೈಡೆಡ್ ಬೈ ನಮಗೆ ರಿಯಾಕ್ಟೆಂಟ್ಸ್ ಯಾವುದು ಕ್ಯಾಪಿಟಲ್ A ಹಾಗೆ ಕ್ಯಾಪಿಟಲ್ B ವಿತ್ ಪವರ್ಸ್ ಸ್ಮಾಲ್ a ಸ್ಮಾಲ್ b, ದಟ್ ಈಸ್ ನಂಬರ್ ಆಫ್ ಮೋಲ್ಸ್. ಓಕೆ, ಸೊ Q ಅನ್ನೋದು ನಮಗೆ ಇದು ಅಂತ ಗೊತ್ತಿರಬೇಕು. ಓಕೆ, ಅವಾಗ ಈ ಎಕ್ಸ್ಪ್ರೆಷನ್ ಗಳನ್ನ ನಾವೇನಂತ ಬರಿಬಹುದು, ಈ ಫಸ್ಟ್ ಎಕ್ಸ್ಪ್ರೆಷನ್ ಓಕೆ ವಿತ್ ಲ್ಯಾನ್ ಏನಿದೆ ಅದನ್ನೇನ್ ಬರಿಬಹುದು ನಾವಿಲ್ಲಿ, ಈ ಸೆಲ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್
RT ಡಿವೈಡೆಡ್ ಬೈ NF ln Q ಅಂತ ಬರೀಬಹುದು. ಓಕೆ, ಇಷ್ಟು ನಾವು Q ಅಂತ ಕನ್ಸಿಡರ್ ಮಾಡಿಬಿಟ್ಟು Q ಅಂತ ಬರೀಬಹುದು. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ನಿಮಗೆ Q ಅಂದ್ರೆ ಏನಂತ ಗೊತ್ತಿರಬೇಕು. ಹಾಗೆ ಈ ಏನಿದೆ ಈ ಎಕ್ಸ್ಪ್ರೆಷನ್ ನ ಏನಾದ್ರೂ ನಾವು ಇಲ್ಲಿ Q ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಈ ಸೆಲ್ ಈಕ್ವಲ್ಸ್ ಟು E ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ N log Q ಆಗುತ್ತೆ. ಓಕೆ, ಇದು ಸಹ ಒಂದು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಯಾವುದೇ ನ್ಯೂಮರಿಕಲ್ ಕೊಟ್ಟಾಗ ಓಕೆ ಫಸ್ಟ್ ನೀವು ಯಾವ ಈಕ್ವೇಶನ್ ಯೂಸ್ ಮಾಡ್ತೀರಾ, ಒಂದು ಜನರಲ್ ಈಕ್ವೇಶನ್ ಅಂತ ಬರಿಬೇಕಾಗುತ್ತೆ. ಓಕೆ, ಅಲ್ಲಿ ಇವು 4ರಲ್ಲಿ ನೀವು ಯಾವ್ದಾದ್ರು ಈಕ್ವೇಶನ್ ಬರೀಬಹುದು. ಓಕೆ, ಫಸ್ಟ್ ಈ ಈಕ್ವೇಶನ್ ಬರೆದ್ಬಿಟ್ಟೆ ನೀವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮಗೆ 1 ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಓಕೆ, ಸೊ ರಿಮೆಂಬರ್ ಇಲ್ಲಿ Q ಅಂದ್ರೆ ನಮಗೆ ಇದು ಅಂತ ನಿಮಗೆ ಯಾವಾಗ್ಲೂ ಗೊತ್ತಿರಬೇಕು. ದಟ್ ಈಸ್ ಫಸ್ಟ್ ಪಾಯಿಂಟ್. ಹಾಗೆ ಒಂದೇನ್ ರಿಯಾಕ್ಷನ್ ಆಗುತ್ತೆ, ಅಲ್ಲೇನಾದ್ರೂ ಯಾವ್ದಾದ್ರು ಸಾಲಿಡ್ ಇದ್ರೆ ಅದನ್ನ ನಾವು ಯೂನಿಟಿ ಅಂದ್ರೆ ಅದರ ಕಾನ್ಸಂಟ್ರೇಷನ್ ನಾವು 1 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ದಟ್ ಈಸ್ ಸೆಕೆಂಡ್ ಪಾಯಿಂಟ್. ಓಕೆ, ಯಾವಾಗ್ಲೂ ನಾವು ಸಾಲಿಡ್ ನ ಕಾನ್ಸಂಟ್ರೇಷನ್ 1 ಅಂತ ಕನ್ಸಿಡರ್ ಮಾಡಲೇಬೇಕು. ಓಕೆ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಕೆಲವೊಂದು ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡೋಣ. ಕ್ವಶನ್ ಏನ್ ಕೊಟ್ಟಿದ್ದಾರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಈ ರಿಯಾಕ್ಷನ್ಗೆ EMF ಆಫ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ದಟ್ ಈಸ್ ಈ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಅವರೇ ಸ್ಟ್ಯಾಂಡರ್ಡ್ EMF ಆಫ್ ಸೆಲ್ ನ ಕೊಟ್ಟಿದ್ದಾರೆ. ನ್ಯೂಮರಿಕಲಿ ಫಸ್ಟ್ ಏನ್ ಬರೀಬೇಕು ಅಂದ್ರೆ ಫಸ್ಟ್ ಗಿವನ್ ಡೇಟಾ ಬರ್ಕೋಬೇಕು. ಗಿವನ್ ಡೇಟಾ ಬರ್ಕೋಬೇಕು. ಓಕೆ, ಸೊ ಇದಕ್ಕೂ ಸಹ ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಗಿವನ್ ಡೇಟಾದಲ್ಲಿ ಏನ್ ಕೊಟ್ಟಿದ್ದಾರೆ, ರಿಯಾಕ್ಷನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಇದೆರಡು ನಿಮಗೆ ಕಾನ್ಸಂಟ್ರೇಷನ್ಸ್ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಮಗೆ ಕಾನ್ಸಂಟ್ರೇಷನ್ ಆಫ್ AG ಎಷ್ಟಿದೆ, ಕಾನ್ಸಂಟ್ರೇಷನ್ ಆಫ್ AG ನ ನಾವು ಯಾವ ರೀತಿ ಬರ್ಕೋಬಹುದು, ಈ ರೀತಿ ಬರ್ಕೊಂಡ್ಬಿಟ್ಟು ಈ ರೀತಿ ಬರ್ಕೋಬೇಕು. ಓಕೆ, ಈ ನಮ್ಗಿಲ್ಲಿ ಈ ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ರೆ ನಮ್ಗೆ ಅದು ಕಾನ್ಸಂಟ್ರೇಷನ್ ಅಂತ ಡಿನೋಟ್ ಮಾಡುತ್ತೆ. ಓಕೆ, 0.0001 ಮೋಲಾರ್ ಇದೆ. ಹಾಗೆ mg ಏನಿದೆ 2+ ಅದರ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ, ನಮಗೆ 0.130 ಮೋಲಾರ್ ಕೊಟ್ಟಿದ್ದಾರೆ. ಹಾಗೆ ಈ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಈ ಸೆಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ಸ್ಟ್ಯಾಂಡರ್ಡ್ EMF ಆಫ್ ಸೆಲ್ ದಟ್ ಈಸ್ E ನಾಟ್ ಸೆಲ್ ನ 3.17 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಈ ಸೆಲ್. ಹಾಗಾದ್ರೆ ಇದಕ್ಕೆ ಯಾವ ಈಕ್ವೇಶನ್ ನಾವು ಯೂಸ್ ಮಾಡಬಹುದು, ಇದಕ್ಕೆ ನಾವು ಈ ಸೆಲ್ ಈಕ್ವಲ್ಸ್ ಟು E ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ N ಲಾಗ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಹಾಗೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ನ ನಾವು ಯೂಸ್ ಮಾಡಬಹುದು ವಿತ್ ಪವರ್ಸ್ ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಅಲ್ವಾ. ಸೊ ಇದನ್ನ ನಾವು ಯೂಸ್ ಮಾಡಬಹುದು. ಇಲ್ಲಿ ಈ ಈಕ್ವೇಶನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಈ ಹಿಂದೆ ಹೇಳಿದೆ ನಾನು ಆ ಈಕ್ವೇಶನ್ಸ್ ನಾದ್ರೂ ಯೂಸ್ ಮಾಡಬಹುದು. ಓಕೆ, ಇಲ್ಲಿ ಲ್ಯಾನ್ ಬರ್ಬಿಟ್ಟು RT ಡಿವೈಡೆಡ್ ಬೈ NF ಅಂತನಾದ್ರೂ ಬರ್ಕೋಬಹುದು. ಇವಾಗ ಈ ಸೆಲ್ ಕಂಡುಹಿಡಿಬೇಕಲ್ವಾ ನಾವು. ಸೊ ಈ ಸೆಲ್ ಹಾಗೆ ಇಟ್ಕೊಳ್ಳಿ. ಓಕೆ, ನಮಗೆ E ನಾಟ್ ಸೆಲ್ ಏನಾಗುತ್ತೆ, E ನಾಟ್ ಸೆಲ್ ಬಂದ್ಬಿಟ್ಟು 3.17 ಕೊಟ್ಟಿದ್ದಾರೆ ವೋಲ್ಟ್ಸ್ ಅಲ್ವಾ, ಮೈನಸ್ 0.059 ಹಾಗೆ ಇರುತ್ತೆ ಡಿವೈಡೆಡ್ ಬೈ N ಎಷ್ಟಾಗುತ್ತೆ, ಸಿ N ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಲ್ವಾ. ಸೊ mg ಏನಾಗಿದೆ, ನಮಗಿಲ್ಲಿ mg ನಮಗೆ ಆಕ್ಸಿಡೇಷನ್ಗೆ ಒಳಗಾಗಿದೆ ಅಂದ್ರೆ mg 2+ ಆಗಿದೆ. ಅಂದ್ರೆ ನಮಗಿಲ್ಲಿ 2 ಎಲೆಕ್ಟ್ರಾನ್ಗಳು ರಿಲೀಸ್ ಆಗಿರುತ್ತೆ. ಓಕೆ, ಅದೇ ರೀತಿ ನಮಗೆ 2Ag ಪ್ಲಸ್ ಏನ್ ಮಾಡಿದೆ, ನಮಗೆ 2Ag ಆಗಿ ಕನ್ವರ್ಟ್ ಆಗಿದೆ. ಯಾವ ರೀತಿ, ಈ 2 ಎಲೆಕ್ಟ್ರಾನ್ಗಳನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಸಿ ಅದಕ್ಕೆ ನಮಗೆ ಇಲ್ಲಿ 2Ag ಪ್ಲಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮ್ಗೆ ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನ ಇದು ನಮಗೆ ಅಕ್ಸೆಪ್ಟ್ ಮಾಡಿದೆ. ಅಂದ್ರೆ 2 ಎಲೆಕ್ಟ್ರಾನ್ ಇಲ್ಲಿ ಲಾಸ್ ಆಗಿದೆ, ಹಾಗೆ 2 ಎಲೆಕ್ಟ್ರಾನ್ ಇಲ್ಲಿ ನಮಗೆ ಅಕ್ಸೆಪ್ಟ್ ಆಗಿದೆ. ಓಕೆ, ಸೊ ನಮ್ಗೆ ಇಲ್ಲಿ ಟೋಟಲ್ ಆಗಿ 2 ಎಲೆಕ್ಟ್ರಾನ್ ನಮಗೆ ಇಲ್ಲಿ ಬ್ಯಾಲೆನ್ಸ್ ಆಗಿರೋದ್ರಿಂದ N ಬಂದ್ಬಿಟ್ಟು ನಮಗೆ 2 ಆಗುತ್ತೆ. ಓಕೆ, ಸೊ ದಿಸ್ ಒನ್ ಡಿವೈಡೆಡ್ ಬೈ 2 ಇಟ್ಕೊಳ್ಳಿ. ಹಾಗೆ ಲಾಗ್ ಪ್ರಾಡಕ್ಟ್ ಹಾಗೆ ರಿಯಾಕ್ಟೆಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಇಲ್ಲಿ ನಮಗೆ ನಾನು ಏನ್ ಹೇಳಿದ್ದೆ, ಸಾಲಿಡ್ದು ಯಾವಾಗ್ಲೂ ಕಾನ್ಸಂಟ್ರೇಷನ್ ಏನಿರುತ್ತೆ ಅದು ಬಂದ್ಬಿಟ್ಟು ಯೂನಿಟಿ ಆಗಿರುತ್ತೆ. ಓಕೆ, ಅಂದ್ರೆ ನಮಗದು 1 ಆಗಿರುತ್ತೆ. ಓಕೆ, ಅಂದ್ರೆ ಇಲ್ಲಿ ನಮಗೆ ಸಾಲಿಡ್ ಯಾವುದು ಇದರಲ್ಲಿ ಇದು. ಓಕೆ, ಈ ಕಡೆ ಸಾಲಿಡ್ ಯಾವುದು Ag. ಸೊ ಇವು ಎರಡು ನಮಗೆ ಏನ್ ಕಾನ್ಸಂಟ್ರೇಷನ್ ಇರುತ್ತೆ ಅದು ಯೂನಿಟ್ ಆಗಿರುತ್ತೆ. ಸೊ ಮಿಕ್ಕಿರೋದು ಯಾವುದು ನಮಗೆ Mg2+ ಹಾಗೆ Ag+ ಅಲ್ವಾ. ಸೊ ಇಲ್ಲಿ ನಮಗೆ ಯಾವ್ದು ಬರುತ್ತೆ, ನಮಗೆ ಫಸ್ಟ್ ಇಲ್ಲಿ ಪ್ರಾಡಕ್ಟ್ ಬರುತ್ತೆ ಅಂದ್ರೆ ನಮಗೆ Mg2+ ಕಾನ್ಸಂಟ್ರೇಷನ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಇದು Mg2+ ಏನಿದೆ ಕಾನ್ಸಂಟ್ರೇಷನ್ ಅದು, ಹಾಗೆ Ag+
ಪ್ಲಸ್ ಕಾನ್ಸಂಟ್ರೇಷನ್ ಏನಿದೆ ಅದು ವಿತ್ ಪವರ್ಸ್ ಏನಿದೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ನೋಡಿ, ಇಲ್ಲಿ ನಮಗೆ mg ಇದು 1 ಇದೆ, ಸೊ ನಮಗೆ ಇಲ್ಲಿ 1 ಇರುತ್ತೆ ಪವರು. ಇಲ್ಲಿ Ag ಪ್ಲಸ್ ಏನಾಗಿದೆ, ಇಲ್ಲಿ ಬಂದ್ಬಿಟ್ಟು ಇದು 2 ಆಗಿದೆ, ಆದ್ರಿಂದ ನಮಗೆ ಇದು ಪವರ್ 2 ಇರುತ್ತೆ. ಓಕೆ, ನೆಕ್ಸ್ಟ್ ಈ ಸೆಲ್ ಈಸ್ ಈಕ್ವಲ್ಸ್ ಟು 3.17 ಮೈನಸ್ ಇದಿಷ್ಟು ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ, ಇದು ಬಂದ್ಬಿಟ್ಟು 0.0295 ಆಗುತ್ತೆ. ಓಕೆ, ಸೊ ಲಾಗ್ ಈ ಕಾನ್ಸಂಟ್ರೇಷನ್ ಆಫ್ mg2 ಪ್ಲಸ್ ಎಷ್ಟಿದೆ, ಸಿ ಕಾನ್ಸಂಟ್ರೇಷನ್ ಆಫ್ mg2 ಪ್ಲಸ್ ಬಂದ್ಬಿಟ್ಟು ಇಷ್ಟಿದೆ, ದಟ್ ಈಸ್ 0.130 ಡಿವೈಡೆಡ್ ಬೈ Ag ಪ್ಲಸ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಇಷ್ಟಿದೆ, ಅಂದರೆ 0.0001 ಪವರ್ 2 ಇಡಬೇಕು ಅಲ್ವಾ. ಸೊ ಪವರ್ 2, ದಿಸ್ ವಿಲ್ ಬಿಕಮ್ 3.17 ಮೈನಸ್ 0.0295 ಇಂಟು ಇದಿಷ್ಟು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, ಇಲ್ಲಿ ಅದು 7.11 ಬರುತ್ತೆ. ಈಸ್ 3.17 ಮೈನಸ್ 0.209 ಆಗುತ್ತೆ. ಓಕೆ, ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಈ ಸೆಲ್ ಈಕ್ವಲ್ಸ್ ಟು 2.96 ವೋಲ್ಟ್. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಈ ರೀತಿ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಿದಾಗ ಓಕೆ, ಸೊ ಗಿವೆನ್ ಡೇಟಾ ಬರ್ಕೊಳೋದ್ರಿಂದ ಮಾರ್ಕ್ಸ್ ಇರುತ್ತೆ, ಸ್ವಲ್ಪ ನಿಮಗೆ ಕ್ಲಿಯರ್ ಆಗುತ್ತೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಹಾಗೆ ನೀವು ಒಂದು ಜನರಲ್ ಫಾರ್ಮುಲಾ ಏನಿರುತ್ತೆ ಅದನ್ನ ಬರೆಯೋದು ತುಂಬಾ ಇಂಪಾರ್ಟೆಂಟ್. ನೀವು ಇಲ್ಲಿ ಲ್ಯಾನ್ ಸಹ ಯೂಸ್ ಮಾಡ್ಬೋದು, RT ಡಿವೈಡೆಡ್ ಬೈ NF, ಓಕೆ, ಅದನ್ನು ಸಹ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ Q ಅಂತ ಸಹ ಯೂಸ್ ಮಾಡ್ಬೋದು. ಓಕೆ, ಬಟ್ ನಿಮಗೆ ಅದು Q ಏನಂತ ಗೊತ್ತಿರಬೇಕು. ಸೊ ಐ ಯೂಸ್ಡ್ ಇದನ್ನ. ಓಕೆ, ನೆಕ್ಸ್ಟ್ ಈ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಸಾಲ್ವ್ ಅಲ್ಲೇ. ಓಕೆ, ಈಕ್ವೇಶನ್ನ ನಿಮಗೆ ಯು ವಿಲ್ ಗೆಟ್ ಹಿಡನ್ ಏನಿರುತ್ತೆ ಡೇಟಾ ಅದು ಸಹ ನಿಮಗೆ ಜನರೇಟ್ ಆಗುತ್ತೆ, ಲೈಕ್ n ಏನಿರುತ್ತೆ ಅದು. ಓಕೆ, ಈ ರೀತಿ ಎಲ್ಲ ಗೊತ್ತಾಗುತ್ತೆ. ಹೋಪ್ ಈ ನ್ಯೂಮರಿಕಲ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ಕ್ಲಾಸ್ ಸಹ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನೂ ಸಹ ತುಂಬಾ ನ್ಯೂಮರಿಕಲ್ಸ್ನ ನೀವು ಓನ್ ಆಗಿ ಸಾಲ್ವ್ ಮಾಡಿ, ಸೊ ದಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.